ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಸಿಂಗಲ್ ಆಗಿದ್ದು ಪ್ರಸ್ತುತ ಮದುವೆ ಆಗೋದಕ್ಕೆ ಹುಡುಗಿ ಹುಡುಕಾಟ ಮಾಡ್ತಿದ್ದೀರಾ ಅಥವಾ ಆಂಟಿಗಳು ಬೇಕಾ ನಿಮಗೆ ಕಾಲಲ್ಲಿ ಮಾತಾಡೋಕ್ಕೆ, ವೀಡಿಯೋ ಕಾಲಲ್ಲಿ ಮಜಾ ಮಾಡೋದಕ್ಕೆ? ಬನ್ನಿ, ನಮ್ಮ ಒಂದು ಚಾನಲಲ್ಲಿ ನಿಮಗೆ ಯಾರು ಬೇಕೋ ಅವ್ರನ್ನ ಹುಡುಕಾಟ ಮಾಡಿಕೊಡ್ತೀವಿ. ಸೊ ಇವರು ಬಂದುಬಿಟ್ಟು ಮದುವೆ ಆಗೋದಕ್ಕೆ ಅಂತ ಒಬ್ಬ ಗಂಡನ ಹುಡುಗಿ ಅಂತ ಕಳಿಸಿದ್ದಾರೆ. ಹೆಸರು ಸೀತಾ ಅಂತ, ವಯಸ್ಸು 36. ಸ್ನೇಹಿತರೆ, ಹೆಸರು, ಇವರ ವಾಸವಾಗಿರ್ತಕ್ಕಂಥದ್ದಲ್ಲಿ, ಫೋಟೋ ಎಲ್ಲಿ, ಪ್ರತಿಯೊಂದು ಕಳಿಸಿದ್ದೇವೆ. ನೀವೇ ನೋಡ್ಕೊಂಬಿಡಿ ಅವರ ಫೋಟೋ ಹೆಂಗಿದ್ದಾರೆ ಅಂತ. ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ನೋಡಿ. ಊರು ಬಂದುಬಿಟ್ಟು ಕುಮಟಾ ಅಂತ. ಇವರ ರಾಶಿ ಬಂದುಬಿಟ್ಟು ಕನ್ಯಾ ರಾಶಿ, ಮೀನ ನಕ್ಷತ್ರ. ಆ್ಯಂಡ್ ಇವರ ಜಾತಿ ಬಂದುಬಿಟ್ಟು ಆದಿವಾಸಿ ಜನ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಪ್ರಸ್ತುತ ಒಂದು ಬಡವರ ಮನೆಯ ಹೆಣ್ಣು ಮಗಳಾಗಿರ್ತಕ್ಕಂಥ ಸೀತಾ ಅವರು ಪ್ರಸ್ತುತ 6 ಜನ ಸದಸ್ಯರು ವಾಸವಾಗಿದ್ದಾರೆ ಅವರ ಮನೆಯಲ್ಲಿ. ಅವರ ತಂದೆ ತಾಯಿ, ಚಿಕ್ಕಪ್ಪ ಅವರು ಇವರು ಸೇರಿಕೊಂಡು 6 ಜನ ಇದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ಯಾವುದೇ ರೀತಿಯಲ್ಲೂ ಕೂಡ ಆಸ್ತಿ ಇಲ್ಲ, ಒಂದು ಮನೆ ಇದೆ, ನನ್ನ ಹೆಸರಿಗೆ 1 ಎಕರೆ ಹೊಲ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ತುಂಬ ಒಂದು ಸ್ಪೀಡಾಗಿರ್ತಕ್ಕಂಥ ಜೀವನ ನಂದು. ನಾನು ಇವಾಗ ಮದುವೆ ಆದರೆ ನನ್ನ ಆಸ್ತಿ ಎಲ್ಲರೂ ಕೂಡ ನನ್ನನ್ನು ಮದುವೆ ಆಗುವಂಥ ಹುಡುಗನಿಗೆ ಕೊಡ್ತೀನಿ. ಹಾಗಾಗಿ ಒಬ್ಬ ಒಳ್ಳೆಯ ವ್ಯಕ್ತಿನ ಹುಡುಕಾಟ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಬಟ್ ಇವರಿಗೆ ಕೆಲವೊಂದಿಷ್ಟು ಆಸೆಗಳೇನಪ್ಪ ಇದೆ ಅಂತಂದರೆ, ಅವ್ರ ಫೋಟೋ ನೋಡಿದ್ರಲ್ಲ, ಬನ್ನಿ ಆಸೆ ಹೇಳ್ತೇನೆ. ಗಂಡು ಹೇಗಿರಬೇಕು ಅಂತಂದರೆ, ತುಂಬ ವಯಸ್ಸಾಗಿರಬಾರ್ದು ಅವ್ರಿಗೆ. 40 ವರ್ಷ ದಾಟಿದರೆ ಕೆಲವೊಂದಿಷ್ಟು ನನಗೆ ಮಕ್ಕಳಾಗೋದು ಕಷ್ಟ ಆಗುತ್ತೆ, ಯಾಕಂದರೆ ಅವ್ರಿಗೆ ಮಾಡುವಷ್ಟು ಶಕ್ತಿ ಇರಲ್ಲ. ಹಾಗಾಗಿ 35ರ ಒಳಗಿನ ವಯಸ್ಸಿನವನಾಗಿರಬೇಕು. ನನಗೆ ತುಂಬ ಗಟ್ಟಿಯಾಗಿ ಅವರು ತಪ್ಕೋಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ತುಂಬ ಗಟ್ಟಿಯಾಗಿ ತಪ್ಕೊಂಡಾಗಲೇ ಮಜಾ ಬರೋದು. ಇಬ್ಬರು, ನಿಮ್ಮದು ಆ ಒಂದು ಸಾಮಾನು, ಅವರ ಒಂದು ಸಾಮಾನು ಗಟ್ಟಿಯಾಗಿ ಅಟ್ಯಾಚ್ ಆದಮೇಲೆ ಮುಂದೆ ಮೋಡ್ ಬರುತ್ತೆ. ಹಾಗಾಗಿ ಇಬ್ಬರು ಕೂಡ ಗಟ್ಟಿಯಾಗಿ ತಪ್ಕೋಬೇಕು ಅಂತ ಹೇಳಿರ್ತಕ್ಕಂಥದ್ದು. ನನಗೆ ರಾತ್ರಿ ಮಾಡುವಾಗ ನೀವು ಬೇಗ ಸುಸ್ತಾಗಬಾರ್ದು. ಸೊ ಪ್ರಸ್ತುತ ಏನಿಲ್ಲ ಅಂತಂದರೂ 1 ಗಂಟೆ ಅಥವಾ 2 ಗಂಟೆಗಳ ಕಾಲ ನಾನ್ ಸ್ಟಾಪಾಗಿ ನೀವು ನನಗೆ ಮಾಡಬೇಕು. ನನ್ನ ರಸ ಬರೋವರೆಗೂ ಕೂಡ ಮಾಡಬೇಕು. ಆ ರಸ ಬಂದಾಗ ನೀವು ಅದನ್ನು ಚೀಪಬೇಕು ಅಂತ ಹೇಳಿದ್ದಾರೆ. ನನ್ನಷ್ಟು ವಯ ಆಗಿರಬೇಕು ಅಂತ ಹೇಳಿದ್ದಾರೆ. ಒಳ್ಳೆಯ ವ್ಯಕ್ತಿ ಕೂಡ ನೀವೇನಾದರೂ ಆಗಿದ್ದರೆ ಎಲ್ಲ ಆಸೆ ಕೂಡ ಈಡೇರಿಸ್ತೀನಿ ಅಂತ ನಿಮ್ಮಲ್ಲಿ ಶಕ್ತಿ ಇದ್ದರೆ ನೀವು sri@gmail.comಗೆ ನಿಮ್ಮ ಫೋಟೋ, ನಿಮ್ಮ ಹೆಸರನ್ನು ಕಳಿಸಿ, ನಿಮ್ಮ ಮೊಬೈಲ್ ನಂಬರ್ ಕೂಡ ಕಳಿಸಿ. ನಾನೇ ಖುದ್ದಾಗಿ ನಿಮಗೆ ಕಾಲ್ ಮಾಡಿಬಿಟ್ಟು ವೀಡಿಯೋ ಕಾಲಲ್ಲಿ ಫಸ್ಟ್ಗೆ ನೋಡ್ತೀನಿ ನಿಮ್ಮ ಒಂದು ಸಾಮಾನು. ಆಮೇಲೆ ಇಷ್ಟ ಆಗಿದ್ದರೆ ನಾನು ನಿಮಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ, ಇಲ್ಲಾಂದರೆ ಸಂಬಂಧ ಇಟ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದವರ ಡೀಟೇಲ್ಸ್ ಆಗಿತ್ತು. ಇವರ ಕನಸಿನ ಕಾರು ನೋಡ್ಕೊಂಬರೋಣ. ಇಲ್ಲಿ ಏನು ನೋಡ್ತಿದ್ರೆ ಅವರ ಒಂದು ಕನಸಿನ ಕಾರ್ ಆಗಿರುತ್ತೆ. ಏನಪ್ಪ ಕನಸಿನ ಕಾರು ಅಂದರೆ, ಪ್ರಸ್ತುತ ಮುಂಬರುವ ಒಂದು ದಿನಗಳಲ್ಲಿ ಈ ರೀತಿಯ ಒಂದು ಕಾರನ್ನು ತೆಗೆದುಕೊಳ್ಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ ಇವರು. ಸೊ ಹೆಂಗಿದೆ ಅಂತ ಸುಮ್ಮನೆ ನೋಡ್ಕೊಂಡು ಬರೋಣ. ಯಾವುದೇ ರೀತಿಯಲ್ಲ ಇದರ ಅವಶ್ಯಕತೆ ಇಲ್ಲ, ಆದರೆ ಹೇಳಿ ನೋಡೋಣ. ನನ್ನ ಇಷ್ಟಪಡೋರು ಕೂಡ ಕಾರನ್ನ ಇಷ್ಟಪಡ್ತಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಬ್ಲ್ಯಾಕ್ ಕಲರಲ್ಲಿ ಏನು ನೋಡ್ತಿದ್ದೀರಾ, ಈ ಒಂದು ಇಂಪಾರ್ಟ್ಮೆಂಟ್ ಸಿಸ್ಟಮಲ್ಲಿ ಈ ಒಂದು ಬ್ಲ್ಯಾಕ್ ಕಲರ್ ಗ್ಲಾಸಸ್ಸಲ್ಲಿ ತಯಾರಾಗಿರ್ತಕ್ಕಂಥ ಕಾರು ನೋಡಿ ಸ್ನೇಹಿತರೆ, ತುಂಬ ಒಂದು ಮಾಡೆಲಲ್ಲಿ ರೆಡಿಯಾಗಿದೆ. ಸೊ ಈಗಿನ 2024 ಫ್ಯೂಚರಲ್ಲಿ ಯಾವ ರೀತಿಯಲ್ಲಿ ಚೇಂಜಸ್ ಆಗಿದೆ ಅಂತಂದರೆ, ಈ ಒಂದು ಡೋರಿನ ಸಿಸ್ಟಮ್ ಚೇಂಜಸ್ ಆಗಿದೆ. ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಗ್ಲಾಸಸ್ ಸಿಸ್ಟಮ್ ಕೂಡ ಚೇಂಜ್ ಆಗಿದೆ ಸ್ನೇಹಿತರೆ. ಟಾಪ್ ಮಾಡಲಲ್ಲಿ ಏನು ನೋಡ್ತಿದ್ದೀರಾ, ವೆರಿ ಹೈಜೆನಿಕ್ ಆಗಿರ್ತಕ್ಕಂಥ ರೈನ್ ಏನಾದರೂ ಬಂದರೆ ಆಟೋಮೆಟಿಕ್ಲಿ ಆ ಒಂದು ಕೆಲಸನ ಇಂಗುವಂತಹ ಕೆಲಸ ಕೂಡ ಈ ಒಂದು ಕಾರಿನಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕೆ ಅವರಿಗೆ ಈ ರೀತಿಯ ಕಾರು ಅಂದರೆ ತುಂಬ ಇಷ್ಟಪಡ್ತಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದರ ಒಂದು ಸ್ಕ್ರೀನ್ಲೆಸ್ ಆಗಿರ್ತಕ್ಕಂಥ ಲುಕ್, ಆ್ಯಂಡ್ ಇದೊಂದು ಬ್ರಿಲಿಯಂಟ್ ಆಗಿರ್ತಕ್ಕಂಥ ಎಕ್ಸ್ಪಾಂಡಿಟಿ ಆಗಿರ್ತಕ್ಕಂಥ ಲೈಟ್ ಏರಿಯಾ ಅಂತ ಕೂಡ ಸ್ಪೇಸಲ್ಲಿ ಕೊಟ್ಟಿದ್ದಾರೆ. ಸೊ ಹೊರಗಿನ ಒಂದು ಭಾಗ ನೋಡಿಕೊಂಡ್ರೆ ಮಜಾ ಬರುತ್ತಾ? ಇಲ್ಲ, ಒಳಗಡೆ ನೋಡ್ಕೊಂಬರೋಣ. ಡೋರ್ ಓಪನ್ ಮಾಡಿ ಬನ್ನಿ ಸ್ನೇಹಿತರೆ, ಒಳಗಡೆ ನೋಡ್ಕೊಂಬರೋಣ. ಪ್ರಸ್ತುತ ಒಳಗಡೆ ಇರ್ತಕ್ಕಂಥ ಸ್ಪೇಸು, ಇದರಲ್ಲಿ ಬಂದುಬಿಟ್ಟು 4 ಸೀಟ್ಸ್ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಇಲ್ಲಿ 2 ಆ್ಯಂಡ್ 3 ಪ್ರಸ್ತುತ, ಅಂದರೆ 3 ಅಂತಂದರೆ ಒಂದು 2 ಜನ ಕೂತ್ಕೊಳ್ಬೋದು. 4 ಸೀಟರ್ಸ್ ಅವೈಲಬಿಲಿಟಿ ಇದೆ. ಆ್ಯಂಡ್ ಇದರ ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಸ್ಪೀಡ್ ಬಂದುಬಿಟ್ಟು 180 to 800 ಒಂದು 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು. ವಿತ್ ಹೈವೇಯಲ್ಲಿ NH ಹೈವೇ ಇದ್ರೆ ಮಾತ್ರ ಹೋಗ್ಬೋದು. ಆ್ಯಂಡ್ ತೆಗ್ಗು ಅಂತ ಇದ್ದರೆ ಹೋಗೋಕ್ಕಾಗಲ್ಲ. ಅವ್ರ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಮಜಾ ಮಾಡ್ಬೋದು ಸ್ನೇಹಿತರೆ. ಸೊ ಪ್ರಸ್ತುತ ಇದರ ಬಂದುಬಿಟ್ಟು ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಆ್ಯಂಡ್ CC ಬಂದುಬಿಟ್ಟು 2800 CC ಇರ್ತಕ್ಕಂಥದ್ದು ಇದರಲ್ಲಿ. ಸೊ ನೋಡ್ಕೊಳ್ತಿದ್ದೀರಾ, ಈ ಒಂದು ಪ್ರೊಫೈಲ್ ಅವ್ರದ್ದಾಗಿತ್ತು. ಅವರ ಈ ರೀತಿಯ ಕಾರು ಕೂಡ ಆಗಿತ್ತು. ಕಾರಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಅವ್ರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ನಿಮಗೆ ಆ ರೀತಿಯ ಆಸೆಗಳೇನಾದ್ರಿದ್ರೆ ಬೇಗ ಅವ್ರು ಹೇಳಿರ್ತಕ್ಕಂಥ ಡೀಟೇಲ್ಸ್ಗಳಿಗೆ ಸೊ ಪ್ರಸ್ತುತ ಮೇಲ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.